ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕುಮಾರ್ ಮಾತಾಡ್ತಾ ಇರೋದು. ಪ್ರತಿಷ್ಠೆಯ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಭರ್ಜೆಯ ಜಯಬೇರಿ ಬಾರಿಸಿದ CP ಯೋಗೇಶ್ವರ್ ಅವರ ಗೆಲುವಿಗೆ 10 ಪ್ರಮುಖ ಕಾರಣಗಳು ಇವೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗಾದರೆ ಯಾವುವು ಅಂತ ನೋಡ್ಕೊಂಬರೋಣ ವೀಕ್ಷಕರೇ. ಆಡಳಿತಾರೂಢ ಕಾಂಗ್ರೆಸ್ನ ಅಲೆ DK ಸಹೋದರರ ಸಪೋರ್ಟ್ ಚನ್ನಪಟ್ಟಣ ಅಭಿವೃದ್ಧಿ ಕುರಿತು ಕಹಳೆಯೊಂದಿಗೆ CP ಯೋಗೇಶ್ವರ್ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಎಕ್ಸಿಟ್ ಪೋಲ್ಗಳಲ್ಲಿ ಭವಿಷ್ಯವನ್ನು ತಲೆಕೆಳಗಾಗಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲು ಅನುಭವಿಸಲು ಹಾಗೆಯೇ CP ಯೋಗೇಶ್ವರ್ ಭರ್ಜರಿ ಗೆಲುವು ಸಾಧಿಸಲು ಕಾರಣವಾದ ಪ್ರಮುಖ 10 ಕಾರಣಗಳನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀವಿ. ಸಾಕಷ್ಟು ಪ್ರತಿಷ್ಠೆ ಕಣವಾಗಿದ್ದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಅವರು ಭರ್ಜರಿ ಜಯಬೇರಿ ಬಾರಿಸಿದ್ದಾರೆ. ಒಟ್ಟು 20 ಸುತ್ತುಗಳ ಮತ ಎಣಿಕೆ ಪೂರ್ಣಗೊಂಡಿದ್ದು, ಅಂಚೆ ಮತಗಳನ್ನು ಹೊರತುಪಡಿಸಿ 25,357 ಮತಗಳ ಅಂತರದಿಂದ ಗೆಲುವನ್ನು CP ಯೋಗೇಶ್ವರ್ ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು CP ಯೋಗೇಶ್ವರ್ ಅವರ ಗೆಲುವಿಗೆ ಕಾರಣಗಳು ಯಾವ್ಯಾವು ಅಂತಂದು ನೋಡ್ಕೊಂಬರೋಣ ವೀಕ್ಷಕರೇ. ಮೊದಲನೇದು, CP ಯೋಗೇಶ್ವರ್ ಅವರ ಪ್ರಬಲ ಒಕ್ಕಲಿಗ ಸಮಾಜ ಬೆಂಬಲಕ್ಕೆ ನಿಂತಿದ್ದು, ಒಕ್ಕಲಿಗ ನಾಯಕರಾದ DK ಸಹೋದರರ ಸಪೋರ್ಟು ಅವರಿಗೆ ಸಿಕ್ಕಿದ್ದು. ಇನ್ನು ಎರಡನೇದು, BJP JDS ಮೈತ್ರಿ ಅಭ್ಯರ್ಥಿ ಅಂತಿಮಕ್ಕೆ ವಿಳಂಬ ಮಾಡಿದ್ದು, ಕೊನೆ ಕ್ಷಣದಲ್ಲಿ CPY ಪಕ್ಷಾಂತರ ಮಾಡುವಂತಾಯಿತು. ಪ್ರತಿಷ್ಠೆಯಾಗಿ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿಯಾಗಿ ನಿಲ್ಲುವಂತಾಯಿತು. 3, CP ಯೋಗೇಶ್ವರ್ ಪರ DK ಸುರೇಶ್ ಅವರು DCM DK ಶಿವಕುಮಾರ್ ಅವರು CM ಅಬ್ಬರದ ಪ್ರಚಾರ. 4ನೇದು, ಚನ್ನಪಟ್ಟಣ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳ ಸರ್ಕಾರ ಘೋಷಣೆ ಮಾಡಿದ್ದು, ಆಡಳಿತ ಪರ ಅಲೆಯಿಂದ ಗೆಲುವಿಗೆ ಪ್ರಬಲ ಬೆಂಬಲವಾಗಿತ್ತು ಅಂತ ಹೇಳಲಾಗ್ತಾ ಇದೆ. 5, ಭಾರೀ ಅಂತರದಿಂದ ಅಂದರೆ 25,000 ಮತಗಳ ಅಂತರದಿಂದ CPY ಗೆಲುವು ಸಾಧಿಸಿದ್ದಾರೆ. 6, ಕುಮಾರಸ್ವಾಮಿ ಈ ಹಿಂದೆ ಶಾಸಕರಾಗಿದ್ದರೂ ಕೂಡ ಅಭಿವೃದ್ಧಿ ಕೆಲಸ ಮಾಡದ ಕಾರಣ ಸ್ಥಳೀಯವಾಗಿ ಯೋಗೇಶ್ವರ್ ಕೆಲಸಕ್ಕೆ ಜನರ ಬೆಂಬಲ ಪ್ರಬಲವಾಗಿ ವ್ಯಕ್ತವಾಗಿತ್ತು. 7, ಈಗಾಗಲೇ 2 ಬಾರಿ ಸೋತಿರುವ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಕ್ಷೇತ್ರದ ಜನ ಮತ್ತೆ ಸೋಲಿಸಿದ್ದಾರೆ. ನಿಖಿಲ್ರನ್ನು ಗೆಲ್ಲಿಸುವಲ್ಲಿ JDS ಮುಖಂಡರಾದ ಕುಮಾರಸ್ವಾಮಿ ಮತ್ತು ದೇವೇಗೌಡರು ವೈಫಲ್ಯ ಎಂದು ಹೇಳಲಾಗ್ತಾ ಇದೆ. 8ನೇದು, ವರ್ಣದ ಕುರಿತಾದ ಜಮೀರ್ ಹೇಳಿಕೆಗೆ ಹೆಚ್ಚು ಒತ್ತು ಕೊಟ್ಟಿದ್ದು, ಹೀಗಾಗಿ ಇದು ನಿಖಿಲ್ ಪರ ಫಲ ಕೊಟ್ಟಿಲ್ಲ. 9ನೇದು, ಕುಮಾರಸ್ವಾಮಿ ಅವರ ಸ್ವಾರ್ಥ ರಾಜಕಾರಣದ ಎಂದು ಜನರಲ್ಲಿ ಬಿಂಬಿತವಾಯಿತು. ಸಾಮಾಜಿಕ ಕಳಕಳಿ ಇಲ್ಲದ ಕಾರಣ ನಿಖಿಲ್ ವಿರುದ್ಧ ಕುಟುಂಬ ರಾಜಕಾರಣದ ಆರೋಪದಲ್ಲಿ ಹಿನ್ನೆಲೆ CP ಯೋಗೇಶ್ವರ್ ಗೆಲುವಿಗೆ ಇದು ಸಹ ಸಹಕಾರಿಯಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು ಕೊನೆಯ ಪ್ರಮುಖ ಕಾರಣ ಅಂದರೆ, ಪಕ್ಷಕ್ಕೆ ದುಡಿಸಿಕೊಂಡು ಅನ್ಯಾಯವಾಗಿ ಪಕ್ಷಾಂತರ ಮಾಡಬೇಕಾಯಿತು ಎಂಬ ಅನುಕಂಪ ಯೋಗೇಶ್ ಪರವಾಗಿ ನಿಂತಿತ್ತು. ಹಾಗಾಗಿ ಇವತ್ತು ಚನ್ನಪಟ್ಟಣದಲ್ಲಿ ಮಾಜಿ CM ಕುಮಾರಸ್ವಾಮಿ ಅವರ ಮಗನಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಲ್ಲೋ ಒಂದು ಕಡೆ ವಿರೋಧ ವ್ಯಕ್ತವಾಯಿದ್ರ ನಡುವೆ ಸತೆಗ ಕುಮಾರಸ್ವಾಮಿ ಅವರ ಸ್ವಾರ್ಥ ರಾಜಕಾರಣದ ನಡುವೆ ತನ್ನ ಮಗನನ್ನು ಬಲಿ ಕೊಟ್ಟಿದ್ದಾರೆ ಅಂತಂದು CP ಯೋಗೇಶ್ವರ್ ಸಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಚನ್ನಪಟ್ಟಣ ಕ್ಷೇತ್ರವನ್ನು ಅವರು ಯಾವ ರೀತಿಯ ಒಂದು ಸವಾಲಾಗಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ತಗೊಂಡು ಈ ಒಂದು ಅಖಾಡಕ್ಕೆ ಮತ್ತೆ ಇಳಿತಾರೆ ಅನ್ನೋದು ಸಹ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಇನ್ನು CP ಯೋಗೇಶ್ವರ್ ಅವರು ಸತತ 2 ಚುನಾವಣೆಯಿಂದ ಸೋತಿದ್ದರು, ಮತ್ತು ಈ ಚುನಾವಣೆಯಲ್ಲೂ ಸಹ ಗೆದ್ದಿದ್ದಾರೆ. ಮುಂದಿನ ಚನ್ನಪಟ್ಟಣ ಅಭಿವೃದ್ಧಿ ಕೆಲಸಗಳಿಗೆ ಇನ್ನು ಕಾಂಗ್ರೆಸ್ಸೇ ಆಡಳಿತ ಇರೋದರಿಂದ ಮುಂದಿನ ದಿನಗಳಲ್ಲಿ ಅಲ್ಲಿ ಯಾವ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳನ್ನು ಅವರು ಚನ್ನಪಟ್ಟಣದಲ್ಲಿ ಮಾಡ್ತಾರೆ ಅನ್ನೋದು ಸಹ ಜನಗಳಿಗೆ ತುಂಬಾ ನಿರೀಕ್ಷೆ ಇದೆ ವೀಕ್ಷಕರೇ. ಹಾಗಾಗಿ ಈ ಒಂದು ಸೋಲಿನ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಚನ್ನಪಟ್ಟಣದಲ್ಲಿ ಯಾವ ಯಾವ ಕೆಲಸಗಳು ಬಾಕಿ ಉಳಿದಿವೆ ಅಂತಂದು CP ಯೋಗೇಶ್ವರ್ ಅವರು ಅವರ ಮುಂದಿನ ಕೆಲಸ ಹೇಗಿರಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ.